ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಜಾಗತಿಕ ರಾಜಕಾರಣದಲ್ಲಿ ಒಂದು ದೇಶ ದಿವಾಳಿಯಾದಾಗ ಮತ್ತು ಆರ್ಥಿಕವಾಗಿ ಭಿಕ್ಷುಕನ ಸ್ಥಿತಿಗೆ ತಲುಪಿದಾಗ ಅದು ಎಷ್ಟರ ಮಟ್ಟಿಗೆ ಕೆಳಮಟ್ಟಕ್ಕೆ ಇಳಿಯುತ್ತೆ ಅಂತಂದ್ರೆ ಪ್ರಪಂಚದ ಬಲಿಷ್ಠ ನಾಯಕರ ಕಾಲು ಹಿಡಿಯುವುದಕ್ಕೂ ಕೂಡ ಅವರ ಬೂಟು ನೆಕ್ಕೋದಕ್ಕೂ ಕೂಡ ಹಿಂದೇಟು ಹಾಕೋದಿಲ್ಲ. ನಮ್ಮ ಪಕ್ಕದ ಶತ್ರು ರಾಷ್ಟ್ರವಾದ ಪಾಕಿಸ್ತಾನದ ಪರಿಸ್ಥಿತಿ ಈಗ ಅಕ್ಷರಶಃ ಎದೆ ಹಂತಕ್ಕೆ ಬಂದು ನಿಂತಿದೆ. ಇಷ್ಟು ವರ್ಷಗಳ ಕಾಲ ಭಾರತದ ವಿರುದ್ಧ ಕಾಲ್ ಕೆರೆದುಕೊಂಡು ಜಗಳಕ್ಕೆ ಬಂದಿದ್ದಂತಹ ಪಾಕಿಸ್ತಾನ ಈಗ ಅಮೆರಿಕದ ಹೊಸ ನಾಯಕತ್ವದ ಮುಂದೆ ಮಂಡಿಯೂರಿ ಕೂತಿದೆ. ಹೌದು, ಅಮೆರಿಕದಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಭಾರಿ ಬಹುಮತದಿಂದ ಅಧ್ಯಕ್ಷರಾಗಿ ಆಯ್ಕೆಯಾಗ್ತಾ ಇದ್ದಂತೆಯೇ ಇತ ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ಅವರಿಗೆ ಎಲ್ಲಿಲ್ಲದ ಪ್ರೀತಿ ಉಕ್ಕಿ ಬರ್ತಾ ಇದೆ. ಟ್ರಂಪ್ ಅವರು ಹಿಂದೊಮ್ಮೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕದನ ವಿರಾಮಕ್ಕೆ ಸಹಾಯ ಮಾಡಿದ್ರು. ಆ ಒಂದು ಉಪಕಾರಕ್ಕಾಗಿ ಪಾಕಿಸ್ತಾನ ಜೀವನ ಪೂರ್ತಿ ಡೊನಾಲ್ಡ್ ಟ್ರಂಪ್ ಅವರಿಗೆ ಚಿರೋಣಿಯಾಗಿರುತ್ತೆ ಎನ್ನುವ ಭಾರಿ ದೊಡ್ಡ ಹೊಗಳಿಕೆಯ ಮಾತುಗಳನ್ನ ಆಡಿದ್ದಾರೆ. ಅಷ್ಟಕ್ಕೂ ಪಾಕಿಸ್ತಾನದ ಪ್ರಧಾನಿ ದಿಢೀರಂತ ಡೊನಾಲ್ಡ್ ಟ್ರಂಪ್ ಅವರ ಕಾಲು ಹಿಡಿಯುವಂತಹ ಭಾರಿ ದೊಡ್ಡ ದಯನೀಯ ಸ್ಥಿತಿಗೆ ತಲುಪಿದ್ಯಾಕೆ? ಕದನ ವಿರಾಮದ ಹೆಸರಿನಲ್ಲಿ ಟ್ರಂಪ್ ಅವರನ್ನ ಹೊಗಳಿ ಅವರ ಮನಸ್ಸಿನಲ್ಲಿ ಭಾರತದ ವಿರುದ್ಧ ದ್ವೇಷ ಹುಟ್ಟಿಸುವ ಆ ಕರಾಳ ಷಡ್ಯಂತ್ರ ಎಂಥದ್ದು? ಪ್ರಧಾನಿ ನರೇಂದ್ರ ಮೋದಿ ಮತ್ತು ಡೊನಾಲ್ಡ್ ಟ್ರಂಪ್ ಅವರ ನಡುವಿನ ಈ ಭಾರಿ ದೊಡ್ಡ ಬಾಂಧವ್ಯವನ್ನ ಮುರಿಯಲು ಪಾಕಿಸ್ತಾನ ಗುಪ್ತಚರ ಸಂಸ್ಥೆ ಐಎಸ್ಐ ಹೆಣೆದಿರುವಂತಹ ಮೆಗಾ ಮಾಸ್ಟರ್ ಪ್ಲಾನ್ ಆದ್ರೂ ಏನು? ಅಮೆರಿಕದ ಡಾಲರ್ ಭಿಕ್ಷೆಗಾಗಿ ಪಾಕಿಸ್ತಾನ ತನ್ನ ಸ್ವಾಭಿಮಾನವನ್ನ ಮಾರಿಕೊಳ್ತಾ ಇರೋದಾದ್ರೂ ಯಾಕೆ? ಅಮೆರಿಕದ ಡಾಲರ್ ಭಿಕ್ಷೆಗಾಗಿ ಪಾಕಿಸ್ತಾನ ತನ್ನ ಸ್ವಾಭಿಮಾನವನ್ನ ಮಾರಿಕೊಳ್ತಾ ಇರೋದಾದ್ರೂ ಯಾಕೆ? ಬನ್ನಿ ಇವತ್ತಿನ ಎಕ್ಸ್ಕ್ಲೂಸಿವ್ ಡೀಟೇಲ್ ರಿಪೋರ್ಟ್ ನಲ್ಲಿ ಇಡೀ ದೇಶದ ನಿದ್ದೆಗೆಡಿಸಿರುವ ಪಾಕಿಸ್ತಾನದ ಈ ಹೊಸ ರಾಜಕೀಯ ಗೇಮ್ ನ ಪ್ರತಿಯೊಂದು ಗುಟ್ಟನ್ನ ಎಳೆಯಾಗಿ ಬಿಟ್ಟಿಡೋಣ. ರಾಷ್ಟ್ರೀಯ ಭದ್ರತೆಗೆ ಸಂಬಂಧಿಸಿದ ಈ ಸ್ಫೋಟಕ ಮಾಹಿತಿನ ಪ್ರತಿಯೊಬ್ಬ ಭಾರತೀಯನು ತಿಳಿದುಕೊಳ್ಳಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಡೊನಾಲ್ಡ್ ಟ್ರಂಪ್ ನಡುವಿನ ಈ ಸ್ನೇಹಕ್ಕೆ ಹುಳಿ ಹಿಂಡ್ತಾ ಇರೋದು ಪಾಕಿಸ್ತಾನ ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಸ್ನೇಹಿತರೆ, ಈ ಭಾರಿ ದೊಡ್ಡ ಜಿಯೋಪೊಲಿಟಿಕಲ್ ಡ್ರಾಮಾದ ಅಸಲಿ ಕಥೆ ಅರ್ಥವಾಗಬೇಕಾದ್ರೆ ನೀವು ಮೊದಲು ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ಅವರು ನೀಡಿರುವಂತಹ ಈ ಹೇಳಿಕೆಯ ಹಿಂದಿನ ಹತಾಶೆಯನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅಮೆರಿಕದ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅವರು ಆಯ್ಕೆಯಾದ ತಕ್ಷಣ ಇಡೀ ಪ್ರಪಂಚವೇ ಅವರಿಗೆ ಶುಭ ಕೋರಿತ್ತು. ಆದ್ರೆ ಪಾಕಿಸ್ತಾನ ಪ್ರಧಾನಿ ಕೇವಲ ಶುಭಾಶಯ ಕೋರಿ ಸುಮ್ಮನಾಗಲಿಲ್ಲ. ಬದಲಾಗಿ ಅವರು ಮಾಧ್ಯಮಗಳ ಮುಂದೆ ಬಂದು ನಾವು ಡೊನಾಲ್ಡ್ ಟ್ರಂಪ್ ಅವರ ಜೀವನ ಪೂರ್ತಿ ಚಿರಋಣಿಯಾಗಿರ್ತೀವಿ. ಅವರು ತಮ್ಮ ಮೊದಲ ಅವಧಿಯಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಉದ್ವಿಗ್ನತೆಯನ್ನ ಕಡಿಮೆ ಮಾಡಲು ಮತ್ತು ಕದನ ವಿರಾಮ ತರಲು ಬಹಳ ದೊಡ್ಡ ಪಾತ್ರವನ್ನು ವಹಿಸಿದ್ರು ಅಂತ ಹೇಳಿಕೆ ಕೊಟ್ಟಿದ್ರು. ಈ ಹೇಳಿಕೆಯ ಮೂಲಕ ಪಾಕಿಸ್ತಾನವು ಡೈರೆಕ್ಟ್ ಆಗಿ ಟ್ರಂಪ್ ಅವರ ಮನಸ್ಸನ್ನ ಗೆಲ್ಲಲು ಭಾರಿ ದೊಡ್ಡ ಪ್ರಯತ್ನಕ್ಕೆ ಕೈ ಹಾಕಿದೆ. ಪಾಕಿಸ್ತಾನದ ಪ್ರಧಾನಿ ಉಲ್ಲೇಖಿಸಿರುವ ಈ ಕದನ ವಿರಾಮ ಕಥೆ ನಿಜಕ್ಕೂ ಕೂಡ ಬಹಳ ರೋಚಕವಾಗಿದೆ. ನಿಮ್ಮೆಲ್ಲರಿಗೂ ನೆನಪಿರಬಹುದು, ಭಾರತದ ವೀರ ಸೇನಾನಿ ಅಭಿನಂದನ್ ವರ್ಧಮಾನ್ ಅವರು ಪಾಕಿಸ್ತಾನದ ಗಡಿಯೊಳಗೆ ಸಿಲುಕೊಂಡಾಗ ಭಾರತದ ಸೇನೆ ಪಾಕಿಸ್ತಾನದ ಮೇಲೆ ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡಲು ಮತ್ತು ಕ್ಷಿಪಣಿಗಳನ್ನು ಉಡಾಯಿಸಲು ಕಂಪ್ಲೀಟ್ ಆಗಿ ಸಿದ್ಧವಾಗಿತ್ತು. ಆ ಸಮಯದಲ್ಲಿ ಪಾಕಿಸ್ತಾನದ ನಾಯಕರಿಗೆ ಅಕ್ಷರಶಃ ನಡುಕ ಹುಟ್ಟಿತ್ತು. ತಮ್ಮ ದೇಶ ಕಂಪ್ಲೀಟ್ ಆಗಿ ಧೂಳಿಪಟವಾಗುತ್ತೆ ಎನ್ನುವ ಭಯದಲ್ಲಿ ಅವರು ಅಮೆರಿಕದ ಮೊರೆ ಹೋಗಿದ್ರು. ಆಗ ಅಮೆರಿಕದ ಅಧ್ಯಕ್ಷರಾಗಿದ್ದ ಡೊನಾಲ್ಡ್ ಟ್ರಂಪ್ ಅವರು ಮಧ್ಯಪ್ರವೇಶ ಮಾಡಿ ಪರಿಸ್ಥಿತಿಯನ್ನು ತಿಳಿಗೊಳಿಸಿದ್ರು. ಆ ದಿನ ನಮ್ಮ ಪ್ರಾಣವನ್ನು ಉಳಿಸಿದ ನಿಮಗೆ ನಾವು ಚಿರೋಣಿಯಾಗಿರ್ತೀವಿ ಅಂತ ಪಾಕಿಸ್ತಾನ ಈಗ ಓಪನ್ ಆಗಿ ಒಪ್ಕೊಂಡಿದೆ. ಇದು ಭಾರತದ ಮಿಲಿಟರಿ ಶಕ್ತಿಯ ಮುಂದೆ ಪಾಕಿಸ್ತಾನದ ಭಾರಿ ದೊಡ್ಡ ಸೋಲನ್ನ ತೋರಿಸ್ತಾ ಇದೆ. ಈ ಹೊಗಳಿಕೆ ಹಿಂದೆ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ಐಎಸ್ಐ ಹೆಣೆದಿರುವ ಒಂದು ಭಾರಿ ದೊಡ್ಡ ಕರಾಳ ಷಡ್ಯಂತ್ರ ಕೂಡ ಅಡಗಿದೆ. ಡೊನಾಲ್ಡ್ ಟ್ರಂಪ್ ಅವರಿಗೆ ಹೊಗಳಿಕೆ ಅಂದರೆ ಬಹಳ ಇಷ್ಟ ಎನ್ನುವುದು ಇಡೀ ಜಗತ್ತಿಗೆ ಗೊತ್ತಿರೋ ವಿಚಾರ. ಇದನ್ನೇ ಬಂಡವಾಳವಾಗಿಟ್ಟುಕೊಂಡಿರುವಂತಹ ಪಾಕಿಸ್ತಾನವು ಟ್ರಂಪ್ ಅವರನ್ನ ಓಲೈಸುವ ಮೂಲಕ ಭಾರತದ ವಿರುದ್ಧ ಅವರ ಮನಸ್ಸಿನಲ್ಲಿ ವಿಷ ಬೀಜವನ್ನ ಬಿತ್ತುವ ಪ್ಲಾನ್ ಮಾಡಿದೆ. ಕಾಶ್ಮೀರ ವಿಚಾರದಲ್ಲಿ ಟ್ರಂಪ್ ಅವರ ಮಧ್ಯಪ್ರವೇಶ ಮಾಡಬೇಕು, ಭಾರತದ ಮೇಲೆ ಒತ್ತಡವನ್ನ ಹೇರಬೇಕು ಮತ್ತು ಪಾಕಿಸ್ತಾನವನ್ನ ಒಂದು ಶಾಂತಿ ಪ್ರಿಯ ದೇಶ ಅಂತ ಜಗತ್ತಿನ ಮುಂದೆ ಬಿಂಬಿಸಬೇಕು ಎನ್ನುವ ಹಿಡನ್ ಅಜೆಂಡಾ ಇಟ್ಕೊಂಡು ಈ ರೀತಿ ಬೂಟು ನೆಕ್ಕುವ ಕೆಲಸವನ್ನ ಪಾಕಿಸ್ತಾನ ಮಾಡ್ತಾ ಇದೆ. ಆದ್ರೆ ಪಾಕಿಸ್ತಾನದ ಈ ಲೆಕ್ಕಾಚಾರ ಅಷ್ಟು ಸುಲಭವಾಗಿ ವರ್ಕೌಟ್ ಆಗೋದಿಲ್ಲ. ಯಾಕಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಡೊನಾಲ್ಡ್ ಟ್ರಂಪ್ ಅವರ ನಡುವಿನ ಬಾಂಧವ್ಯ ಇಡೀ ಜಗತ್ತಿಗೆ ಮಾದರಿಯಾಗಿದೆ. ಹೌಡಿ ಮೋದಿ ಮತ್ತು ನಮಸ್ತೆ ಟ್ರಂಪ್ ನಂತಹ ಭಾರಿ ದೊಡ್ಡ ಮೆಗಾ ಇವೆಂಟ್ ಗಳಲ್ಲಿ ಈ ಇಬ್ಬರು ನಾಯಕರು ಒಟ್ಟಿಗೆ ವೇದಿಕೆ ಹಂಚಿಕೊಂಡು ಇಡೀ ಜಗತ್ತಿಗೆ ಭಾರಿ ದೊಡ್ಡ ಸಂದೇಶವನ್ನು ರವಾನಿಸಿದ್ದಾರೆ. ಡೊನಾಲ್ಡ್ ಟ್ರಂಪ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ತಮ್ಮ ಅತಿ ಆಪ್ತ ಮಿತ್ರ ಮತ್ತು ಪ್ರಪಂಚದ ಶ್ರೇಷ್ಠ ನಾಯಕ ಅಂತ ಓಪನ್ ಆಗಿ ಹೊಗಳಿದ್ದಾರೆ. ಭಾರತದ ಈ ಭಾರಿ ದೊಡ್ಡ ಪ್ರಭಾವವನ್ನ ಎದುರಿಸಲು ಪಾಕಿಸ್ತಾನಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ. ಹೀಗಾಗಿ ಅವರು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕಂದಕ ಸೃಷ್ಟಿಸಲು ಈ ಕೀಳು ಮಟ್ಟದ ತಂತ್ರಗಾರಿಕೆಯನ್ನು ಬಳಸ್ತಾ ಇದ್ದಾರೆ. ಪಾಕಿಸ್ತಾನ ಈಗ ಟ್ರಂಪ್ ಅವರನ್ನ ಹೊಗಳ್ತಾ ಇರಬಹುದು, ಆದ್ರೆ ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ಮೊದಲು ಅವಧಿಯಲ್ಲಿ ಪಾಕಿಸ್ತಾನಕ್ಕೆ ಕೊಟ್ಟಿದ್ದ ಭಾರಿ ದೊಡ್ಡ ಶಾಕ್ ಅನ್ನ ಜಗತ್ತು ಇಂದಿಗೂ ಕೂಡ ಮರೆತಿಲ್ಲ. 2018ರ ಹೊಸ ವರ್ಷದ ದಿನ ಡೊನಾಲ್ಡ್ ಟ್ರಂಪ್ ಅವರು ಒಂದು ಸ್ಫೋಟಕ ಟ್ವೀಟ್ ಮಾಡಿದ್ರು. ಅಮೆರಿಕ ಕಳೆದ 15 ವರ್ಷಗಳಲ್ಲಿ ಪಾಕಿಸ್ತಾನಕ್ಕೆ $33 ಬಿಲಿಯನ್ ಹಣವನ್ನ ಕೊಟ್ಟಿದೆ. ಆದ್ರೆ ಅದಕ್ಕೆ ಪ್ರತಿಯಾಗಿ ಅಮೆರಿಕ ನಮಗೆ ಕೇವಲ ಸುಳ್ಳು ಮತ್ತು ವಂಚನೆಗಳನ್ನಷ್ಟೇ ಕೊಟ್ಟಿದೆ, ಉಗ್ರಗಾಮಿಗಳಿಗೆ ಸ್ವರ್ಗವಾಗಿದೆ ಅಂತ ಡೈರೆಕ್ಟ್ ಆಗಿ ಗುಡುಗಿದ್ರು. ಕೇವಲ ಒಂದು ಟ್ವೀಟ್ ಮಾಡಿದ್ದು ಮಾತ್ರವಲ್ಲದೆ ಪಾಕಿಸ್ತಾನಕ್ಕೆ ಹೋಗ್ತಾ ಇದ್ದ ಕೋಟ್ಯ
ಕೋಟ್ಯಾಂತರ ಡಾಲರ್ ಭದ್ರತಾ ನಿಧಿಯನ್ನ ಕಂಪ್ಲೀಟ್ ಆಗಿ ಕಟ್ ಮಾಡಿದ್ರು. ಟ್ರಂಪ್ ಅವರ ಈ ಕಠಿಣ ನಿರ್ಧಾರದಿಂದಲೇ ಪಾಕಿಸ್ತಾನದ ಆರ್ಥಿಕತೆ ಪತನ ಶುರುವಾಗಿದ್ದು ಎನ್ನುವುದು ಅಸಲಿ ಸತ್ಯ. ಪಾಕಿಸ್ತಾನದ ಪ್ರಧಾನಿ ಈಗ ಟ್ರಂಪ್ ಅವರ ಕಾಲು ಹಿಡಿಯಲು ಮತ್ತೊಂದು ಅತಿ ಪ್ರಮುಖ ಕಾರಣ ಅಂದ್ರೆ ಪಾಕಿಸ್ತಾನದ ಆರ್ಥಿಕತೆ ದಿವಾಳಿತನ. ಪಾಕಿಸ್ತಾನದಲ್ಲಿ ಈಗ ಜನರ ಬಳಿ ತಿನ್ನಲು ಸರಿಯಾದ ಊಟವಿಲ್ಲ, ಪೆಟ್ರೋಲ್, ಕರೆಂಟ್ ಮತ್ತು ದಿನಬಳಕೆ ವಸ್ತುಗಳ ಬೆಲೆ ಗಗನಕ್ಕೇರಿದೆ. ದೇಶವನ್ನು ನಡೆಸಲು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂದ್ರೆ ಐಎಂಎಫ್ ನ ಮುಂದೆ ಭಿಕ್ಷೆ ಬಿಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಐಎಂಎಫ್ ಮೇಲೆ ಅಮೆರಿಕದ ಕಂಟ್ರೋಲ್ ಬಹಳಷ್ಟಿದೆ. ಟ್ರಂಪ್ ಅವರು ಮನಸ್ಸು ಮಾಡಿದ್ರೆ ಮಾತ್ರ ಅಮೆರಿಕಕ್ಕೆ ಐಎಂಎಫ್ ನಿಂದ ಬೇಲ್ಔಟ್ ಪ್ಯಾಕೇಜ್ ಸಿಗಲು ಸಾಧ್ಯ. ಹೀಗಾಗಿಯೇ ತಮ್ಮ ದೇಶದ ಆರ್ಥಿಕತೆಯನ್ನು ಉಳಿಸಿಕೊಳ್ಳಲು ಪಾಕಿಸ್ತಾನ ಈಗ ಅಮೆರಿಕದ ಮುಂದೆ ಮಂಡಿಯೂರಿ ನಿಂತಿದೆ. ಪಾಕಿಸ್ತಾನ ಎಷ್ಟೇ ದೊಡ್ಡ ಷಡ್ಯಂತ್ರ ಮಾಡಿದ್ರೂ ಕೂಡ ಭಾರತದ ಇಂದಿನ ವಿದೇಶಾಂಗ ನೀತಿಯ ಮುಂದೆ ಅದು ಕಂಪ್ಲೀಟ್ ಆಗಿ ಮಣ್ಣು ಪಾಲಾಗೋದು ಖಚಿತ. ಭಾರತ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಅವರು ಅಮೆರಿಕ ಸೇರಿದಂತೆ ಇಡೀ ಜಗತ್ತಿಗೆ ಬಹಳ ಸ್ಪಷ್ಟವಾದ ಒಂದು ಸಂದೇಶವನ್ನು ರವಾನಿಸಿದ್ದಾರೆ. ಕಾಶ್ಮೀರ ಎನ್ನುವುದು ಭಾರತದ ಅವಿಭಾಜ್ಯ ಅಂಗ. ಈ ವಿಚಾರದಲ್ಲಿ ಯಾವುದೇ ಮೂರನೇ ದೇಶದ ಮಧ್ಯಪ್ರವೇಶವನ್ನ ಅಂದ್ರೆ ಥರ್ಡ್ ಪಾರ್ಟಿ ಮೀಡಿಯೇಷನ್ ಅನ್ನ ಭಾರತ 100% ಒಪ್ಪಿಕೊಳ್ಳುವುದಿಲ್ಲ. ಉಗ್ರವಾದ ಮತ್ತು ಮಾತುಕತೆ ಎರಡು ಒಟ್ಟಿಗೆ ಸಾಗಲು ಸಾಧ್ಯವಿಲ್ಲ ಎನ್ನುವ ಭಾರತದ ಝೀರೋ ಟಾಲರೆನ್ಸ್ ನೀತಿ ಪಾಕಿಸ್ತಾನದ ಪ್ರತಿಯೊಂದು ಕರಾಳ ಆಟಕ್ಕೂ ಕೂಡ ಕಂಪ್ಲೀಟ್ ಆಗಿ ಬ್ರೇಕ್ ಹಾಕಿದೆ. ಒಂದ್ ಕಡೆ ಪಾಕಿಸ್ತಾನ ಅಮೆರಿಕದ ಬುಟ್ಟು ನೆಕ್ತಾ ಇದ್ರೆ ಮತ್ತೊಂದು ಕಡೆ ಚೀನಾದ ಸಾಲದ ಸುಳಿಯಲ್ಲಿ ಕಂಪ್ಲೀಟ್ ಆಗಿ ಸಿಲುಕೊಂಡಿದೆ. ಸಿಪಿಇಸಿ ಯೋಜನೆ ಹೆಸರಿನಲ್ಲಿ ಚೀನಾ ಪಾಕಿಸ್ತಾನಕ್ಕೆ ಬಿಲಿಯನ್ ಗಟ್ಟಲೆ ಡಾಲರ್ ಸಾಲ ಕೊಟ್ಟಿದೆ. ಪಾಕಿಸ್ತಾನದ ಸಾಲವನ್ನ ತೀರಿಸಲಾಗದೆ ತನ್ನ ಬಂದರುಗಳನ್ನ ಮತ್ತು ಸಂಪನ್ಮೂಲಗಳನ್ನ ಚೀನಾಕ್ಕೆ ಬರೆದುಕೊಡುವ ಹಂತಕ್ಕೆ ತಲುಪಿದೆ. ಅಮೆರಿಕಕ್ಕೆ ಪಾಕಿಸ್ತಾನದ ಈ ಡಬಲ್ ಗೇಮ್ ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ಚೀನಾದ ಆಪ್ತ ಮಿತ್ರನಾಗಿರುವಂತಹ ಪಾಕಿಸ್ತಾನವನ್ನ ಡೊನಾಲ್ಡ್ ಟ್ರಂಪ್ ಅವರು ಅಷ್ಟು ಸುಲಭವಾಗಿ ನಂಬೋದಿಲ್ಲ ಎನ್ನುವುದು ಜಾಗತಿಕ ತಜ್ಞರ ಪಕ್ಕಾ ಲೆಕ್ಕಾಚಾರವಾಗಿದೆ. ಪಾಕಿಸ್ತಾನ ಕೇವಲ ಆರ್ಥಿಕವಾಗಿ ಮಾತ್ರ ದಿವಾಲಿಯಾಗಿಲ್ಲ, ಅಲ್ಲಿನ ರಾಜಕೀಯ ವ್ಯವಸ್ಥೆಯು ಕಂಪ್ಲೀಟ್ ಆಗಿ ಕುಸಿದು ಬಿದ್ದಿದೆ. ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅವರನ್ನ ಜೈಲಿಗೆ ಹಾಕಿರುವ ಸೇನಾ ಬೆಂಬಲಿತ ಸರ್ಕಾರ ಈಗ ಜನರ ಭಾರಿ ದೊಡ್ಡ ಆಕ್ರೋಶವನ್ನು ಎದುರಿಸ್ತಾ ಇದೆ. ಇಮ್ರಾನ್ ಖಾನ್ ಬೆಂಬಲಿಗರು ಪ್ರತಿದಿನ ರಸ್ತೆಗಿಳಿದು ಸೇನೆಯ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪಾಕಿಸ್ತಾನದಲ್ಲಿ ಯಾವುದೇ ಕ್ಷಣದಲ್ಲಿ ಅಂತರ್ಯುದ್ಧ ಶುರುವಾಗುವ ವಾತಾವರಣ ನಿರ್ಮಾಣವಾಗಿದೆ. ಇಂತಹ ಒಂದು ಅಸ್ಥಿರವಾದಂತಹ ದೇಶವನ್ನ ಅಮೆರಿಕದಂತಹ ಸೂಪರ್ ಪವರ್ ರಾಷ್ಟ್ರ ಯಾವ ಕಾರಣಕ್ಕೂ ತನ್ನ ಸ್ಟ್ರಾಟಜಿಕ್ ಪಾರ್ಟ್ನರ್ ಆಗಿ ಉಳಿಸಿಕೊಳ್ಳಲು ಇಷ್ಟಪಡೋದಿಲ್ಲ. ಪಾಕಿಸ್ತಾನ ತಾನು ಎಷ್ಟು ಶಾಂತಿ ಪ್ರಿಯ ದೇಶ ಅಂತ ಬಿಂಬಿಸಿಕೊಳ್ಳಲು ಪ್ರಯತ್ನಿಸ್ತಾ ಇದ್ರು ಕೂಡ ಅದರ ಕರಾಳ ಮುಖವಾಡ ಜಗತ್ತಿನ ಮುಂದೆ ಆಗಾಗ ಕಳಚಿ ಬೀಳ್ತಾನೆ ಇರುತ್ತೆ. ಭಯೋತ್ಪಾದಕ ಸಂಘಟನೆಗಳಿಗೆ ಫಂಡಿಂಗ್ ಮಾಡುವ ವಿಚಾರದಲ್ಲಿ ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಅಂದ್ರೆ FATF ಪಾಕಿಸ್ತಾನವನ್ನ ವರ್ಷಗಳ ಕಾಲ ಗ್ರೇ ಲಿಸ್ಟ್ ನಲ್ಲಿ ಇಟ್ಟಿತ್ತು. ತಾಲಿಬಾನ್ ಮತ್ತು ಲಷ್ಕರ್ ಎ ತೊಯ್ಬಾ ನಂತಹ ಉಗ್ರ ಸಂಘಟನೆಗಳಿಗೆ ಪಾಕಿಸ್ತಾನದ ಸೇನೆ ಇಂದಿಗೂ ಕೂಡ ರಹಸ್ಯವಾಗಿ ಬೆಂಬಲ ನೀಡುತ್ತಾನೆ ಇದೆ. ಅಮೆರಿಕದ ಇಂಟೆಲಿಜೆನ್ಸ್ ರಿಪೋರ್ಟ್ ಗಳಲ್ಲಿ ಈ ವಿಚಾರ ಕಂಪ್ಲೀಟ್ ಆಗಿ ದಾಖಲಾಗಿದೆ. ಹೀಗಿರುವಾಗ ಟ್ರಂಪ್ ಅವರು ಪಾಕಿಸ್ತಾನದ ಬಣ್ಣ ಮಾತುಗಳಿಗೆ ಖಂಡಿತವಾಗಿಯೂ ಕೂಡ ಮರುಳಾಗೋದಿಲ್ಲ. ಡೊನಾಲ್ಡ್ ಟ್ರಂಪ್ ಅವರ ವಿದೇಶಾಂಗ ನೀತಿಯ ಮೂಲ ಮಂತ್ರವೇ ಅಮೆರಿಕ ಫಸ್ಟ್. ಅವರು ಬೇರೆ ದೇಶಗಳಿಗೆ ಸುಮ್ಮನೆ ಹಣ ಹಂಚುವವರಲ್ಲ. ಅಮೆರಿಕದ ಟ್ಯಾಕ್ಸ್ ಪೇಯರ್ಸ್ ಹಣವನ್ನ ಅವರು ಉಗ್ರ ತಾಣವಾಗಿರುವಂತಹ ಪಾಕಿಸ್ತಾನಕ್ಕೆ ಕೊಡುವ ಸಾಧ್ಯತೆ ಶೂನ್ಯ. ಬದಲಾಗಿ ಅವರು ಪಾಕಿಸ್ತಾನದ ಮೇಲೆ ಮತ್ತಷ್ಟು ಕಠಿಣ ನಿರ್ಬಂಧನ ಹೇರುವುದು ಮತ್ತು ಭಯೋತ್ಪಾದನೆ ನಿಗ್ರಹಿಸುವ ವಿಚಾರದಲ್ಲಿ ಪಾಕಿಸ್ತಾನಕ್ಕೆ ಲಾಸ್ಟ್ ವಾರ್ನಿಂಗ್ ಕೊಡುವಂತಹ ಅವಕಾಶಗಳೇ ಹೆಚ್ಚು. ಪಾಕಿಸ್ತಾನದ ಪ್ರಧಾನಿ ಈಗ ಕಾಣುತ್ತಿರುವ ಕನಸುಗಳು ಮುಂಬರುವ ದಿನಗಳಲ್ಲಿ ಕಂಪ್ಲೀಟ್ ಆಗಿ ನುಚ್ಚು ನೂರು ಆಗುವುದು ಗ್ಯಾರಂಟಿ. ಒಟ್ಟಾರೆಯಾಗಿ ಹೇಳೋದಾದ್ರೆ ಒಂದು ಕಾಲದಲ್ಲಿ ಕಾಶ್ಮೀರ ವಿಚಾರವನ್ನ ಮುಂದಿಟ್ಕೊಂಡು ಇಡೀ ಜಗತ್ತಿನ ಮುಂದೆ ಭಾರತವನ್ನ ಟೀಕಿಸ್ತಾ ಇದ್ದ ಪಾಕಿಸ್ತಾನ ಇಂದು ಅಕ್ಷರಶಃ ಭಿಕ್ಷುಕನ ಸ್ಥಿತಿಗೆ ಬಂದು ಅಮೆರಿಕದ ಕಾಲು ಹಿಡಿಯುವ ದಯಾನೀಯ ಸ್ಥಿತಿಗೆ ಬಂದು ತಲುಪಿದೆ. ಭಾರತದ ಆರ್ಥಿಕ ಮತ್ತು ಮಿಲಿಟರಿ ಶಕ್ತಿಯ ಮುಂದೆ ಪಾಕಿಸ್ತಾನ ಕಂಪ್ಲೀಟ್ ಆಗಿ ಸೋಲನ್ನೊಪ್ಪಿಕೊಂಡಿದೆ ಎನ್ನುವುದಕ್ಕೆ ಶಹಬಾಜ್ ಶರೀಫ್ ಅವರ ಈ ಹೇಳಿಕೆಗಳೇ ಅತಿ ದೊಡ್ಡ ಸಾಕ್ಷಿಯಾಗಿದೆ. ಟ್ರಂಪ್ ಅವರ ಮನಸ್ಸಿನಲ್ಲಿ ವಿಷ ಬೀಜ ಬಿತ್ತುವಂತಹ ಪಾಕಿಸ್ತಾನದ ಕನಸು ಎಂದಿಗೂ ಕೂಡ ನನಸಾಗೋದಿಲ್ಲ. ನವ ಭಾರತದ ಉಕ್ಕಿನ ಶಕ್ತಿಯನ್ನು ತಡೆಯುವ ತಾಕತ್ತು ಪ್ರಪಂಚದ ಯಾವ ಶಕ್ತಿಗೂ ಇಲ್ಲ ಎನ್ನುವುದೇ ಇಂದಿನ ಅಸಲಿ ವಾಸ್ತವವಾಗಿದೆ. ಸೊ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಭಾರತ ರಾಷ್ಟ್ರೀಯ ಭದ್ರತೆ ಮತ್ತು ಜಾಗತಿಕ ರಾಜಕಾರಣದ ಅಸಲಿ ಚಿತ್ರಣವನ್ನ ಎತ್ತಿ ಹಿಡಿಯುವ ಈ ಸ್ಫೋಟಕ ರಿಪೋರ್ಟ್ ಇಡೀ ದೇಶಕ್ಕೆ ತಲುಪುವಂತೆ ಹೆಮ್ಮೆಯಿಂದ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್ ಫೇಸ್ಬುಕ್ ಗ್ರೂಪ್ ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿ ರಾಜಕೀಯ ವಿಶ್ಲೇಷಣೆಗಳು, ರಾಷ್ಟ್ರೀಯ ಭದ್ರತೆ ಮತ್ತು ಜಿಯೋ ಪೊಲಿಟಿಕ್ಸ್ ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ ಆದ ರಿಪೋರ್ಟ್ ಗಳಿಗಾಗಿ ನಮ್ಮ ನೆಚ್ಚಿನ ಫಸ್ಟ್ ಟ್ಯೂಬ್ ಯೂಟ್ಯೂಬ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಮತ್ತೊಂದು ಕುತೂಹಲಕಾರಿ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ, ನಮ್ಮ ದೇಶದ ಆಗು ಹೋಗುಗಳನ್ನ ಗಮನಿಸ್ತಾನೆ ಇರಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.